ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 13 ಮತ್ತು 14ನೇ ಶ್ಲೋಕವನ್ನು ನೋಡ್ತಾ ಹೋಗೋಣ. ದುರ್ಯೋಧನ ಹಿಂದೆ ದ್ರೋಣಾಚಾರ್ಯರ ಹತ್ರ ಬಂದು ಸೈನ್ಯದ ಬಲಾಬಲಗಳ ಬಗ್ಗೆ ಹೇಳ್ತಾ ಹೋದ. ನಮ್ಮದು ಎಷ್ಟು ಸೈನ್ಯ ಇದೆ, ಪಾಂಡವರದ್ದು ಎಷ್ಟು ಸೈನ್ಯ ಇದೆ, ನಮ್ಮಲ್ಲಿ ಎಷ್ಟು ಅತಿರಥ ಮಹಾರಥರಿದ್ದಾರೆ, ಪಾಂಡವರ ಹತ್ರ ಎಷ್ಟು ಅತಿರಥ ಮಹಾರಥರಿದ್ದಾರೆ ಅಂತ ಎಲ್ಲ ಹೇಳ್ತಾ ಹೋದ. ಆಮೇಲೆ ಕಡೆಯಲ್ಲಿ ಎಲ್ಲರಿಗೂ ಒಂದು ಸೂಚನೆ ಕೊಡೋ ರೀತಿಯಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿದ್ದುಕೊಂಡು ನಮ್ಮ ಕೆಲಸಗಳನ್ನು ಮಾಡ್ತಾ ನಮ್ಮ ಯುದ್ಧ ಪಡೆಗಳನ್ನು ಮುನ್ನಡೆಸ್ತಾ ಭೀಷ್ಮಾಚಾರ್ಯರನ್ನು ರಕ್ಷಿಸ್ತಾ ಇರಬೇಕು. ಭೀಷ್ಮಾಚಾರ್ಯರು ನಮ್ಮ ಸೇನಾನಿ, ಅವರು ಸೈನ್ಯದ ಮುಖ್ಯಸ್ಥ. ಸೊ ನಾವು ಎಲ್ಲರೂ ಭೀಷ್ಮಾಚಾರ್ಯರನ್ನು ನಮ್ಮ ಕ್ಷೇತ್ರದಲ್ಲಿ ಇದ್ಕೊಂಡು ರಕ್ಷಿಸ್ತಾ ಇರಬೇಕು. ಭೀಷ್ಮಾಚಾರ್ಯರು ಇರೋ ತನಕ ನಮಗೆ ದೊಡ್ಡ ಬಲ ಇರುತ್ತೆ. ಭೀಷ್ಮಾಚಾರ್ಯರು ನಮ್ಮ ಬಳಿ ಇದ್ದರೆ ಸಾಕು, ನಮಗೆ ಯುದ್ಧದಲ್ಲಿ ಜಯ ನಿಶ್ಚಿತ ಅಂತ ಒಂದು ಇದನ್ನಿಟ್ಟುಕೊಂಡು ಎಲ್ಲರಿಗೂ ಆ ಥರ ಸೂಚನೆ ಕೊಡ್ತಾನೆ. ಮುಂದೆ ಭೀಷ್ಮಾಚಾರ್ಯರು ತಮ್ಮ ಶಂಖವನ್ನು ಮೊಳಗಿಸ್ತಾರೆ. ತಮ್ಮ ಶಂಖವನ್ನು ಮೊಳಗಿಸಿದ ತಕ್ಷಣವೇ ಅದೇ ಸೂಚನೆಯಿಂದ ಎಲ್ಲರೂ ಅವರವರ ಶಂಖಗಳನ್ನು ವಾದ್ಯಗಳನ್ನು ಮೊಳಗಿಸ್ತಾ ಹೋಗ್ತಾರೆ. ಅದನ್ನೇ 13ನೇ ಶ್ಲೋಕದಲ್ಲಿ ಹೇಳ್ತಾರೆ. ತಥಾ ಶಂಖಾಶ್ಚ ಭೈರ್ಯಶ್ಚ ಪಣವಾನಕ ಗೋಮುಖಾಹ ಸಹಸ್ಯೈ ವಾಭ್ಯಹನ್ಯಂತ ಸಶಬ್ದ ಸ್ತುಮುಲೋಭವತ್ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ತಮ್ಮ ಶಂಖಗಳನ್ನು, ವಾದ್ಯಗಳನ್ನು, ಗೋಮುಖಗಳನ್ನು ಅದೆಲ್ಲ ಬೇರೆ ಬೇರೆ ತರಹ ಒಂದು ರಣಘೋಷವನ್ನು ಮೊಳಗಿಸುವಂತಹ ಒಂದು ವಾದ್ಯಗಳು, ರಣೋನ್ಮಾದವನ್ನು ಜಾಸ್ತಿ ಮಾಡುವಂತಹ ವಾದ್ಯಗಳು, ರಣೋತ್ಸಾಹವನ್ನು ಜಾಸ್ತಿ ಮಾಡುವಂತಹ ವಾದ್ಯಗಳು. ಅದನ್ನು ಎಲ್ಲರೂ ಅವರವರ ವಾದ್ಯಗಳನ್ನು ಮೊಳಗಿಸಿದ್ರು. ರಣದ ಸಿದ್ಧತೆ, ಯುದ್ಧದ ಸಿದ್ಧತೆಯಾಗಿ ಅದನ್ನು ಮೊಳಗಿಸ್ತಾರೆ. ಹಾಗಾಗಿ ರಣರಂಗ ಫುಲ್ಲು, ಕುರುಕ್ಷೇತ್ರ ಪೂರ್ತಿಯಾಗಿ ರಣೋನ್ಮಾದದಿಂದ ತುಂಬಿಕೊಳ್ತು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ ಅದೇ ಥರ 14ನೇ ಶ್ಲೋಕದಲ್ಲಿ ಹೇಳ್ತಾರೆ. ತತ ಶ್ವೈತೈರ್ಯಯುಕ್ತೆ ಮಹತಿ ಸ್ಕಂಧನೆ ಸ್ಥಿತೌ ಮಾಧವಾಹ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಯತು ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಅವರವ್ರ ಶಂಖಗಳನ್ನು ಊದಿದ್ರು. ಮಾಧವ ಪಾಂಡವಶ್ಚೈವ ದಿವ್ಯ ರಥದಲ್ಲಿ ಶ್ವೇತೈರ್ಯಯುಕ್ತೆ, ಶ್ವೇತ ಅಶ್ವಗಳಿಂದ ಕೂಡಿದ ರಥದಲ್ಲಿ ಕುಳಿತಿರ್ತಕ್ಕಂಥವರು ಅಂದರೆ ಅರ್ಜುನ ಮತ್ತು ಕೃಷ್ಣ, ಅವರು ಕೂಡ ತಮ್ಮ ಶಂಖವನ್ನು ಮೊಳಗಿಸೋಕ್ಕೆ ಶುರು ಮಾಡಿದ್ರು. ಎಲ್ಲರೂ ಅವರವರ ಶಂಖಗಳನ್ನು ಊದಿದ್ರು. ಅಂದರೆ ನಾವೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋದನ್ನು ಸೂಚನೆ ಕೊಡೋಕ್ಕೋಸ್ಕರ ಎಲ್ಲರೂ ಅವರವರ ಶಂಖಗಳನ್ನು ಊದಿದ್ರು. ಮತ್ತು ಎಲ್ಲರಲ್ಲೂ ರಣೋತ್ಸಾಹ ತುಂಬಿತ್ತು. ಮತ್ತು ಇದೇ ರಣೋತ್ಸಾಹ ಇಡೀ ಕುರುಕ್ಷೇತ್ರದಲ್ಲೇ ತುಳುಕ್ತಾ ಇತ್ತು ಅಂತ ಈ 2 ಶ್ಲೋಕದಲ್ಲಿ ಹೇಳ್ತಾರೆ. ಈ 2 ಶ್ಲೋಕಗಳನ್ನು ಇವತ್ತು ನೋಡೋಣ. ಮುಂದೆ ಯಾರ್ಯಾರು ಯಾವ್ಯಾವ ಶಂಖಗಳನ್ನು ಊದಿದ್ರು, ಆ ಶಂಖಗಳ ಹೆಸರೇನು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.